ಬ್ಯೂಟಿ ಆಫ್ ಲೈಫ್ ಸ್ಟೋರೀಸ್ ಕಥೆಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಯ ಮುಂದಿನ ಬಯಲಿನಲ್ಲಿ ಅನತಿ ದೂರದಲ್ಲಿ ಬೃಹದಾಕಾರವಾಗಿ ಬೆಳೆದ ಪಾರಿಜಾತದ ತುಂಬ ಗೊಂಚಲು ಗೊಂಚಲಾಗಿ ಹೂ ಬಿಟ್ಟ ಮರದತ್ತಲೇ ನೋಡುತ್ತಾ ಕುಳಿತಿದ್ದ ಲಾವಣ್ಯಾಳಿಗೆ ಅಲ್ಲಿನ ಅಪೂರ್ವ ದೃಶ್ಯವೊಂದು ಗಮನ ಸೆಳೆದಿತ್ತು. ಕೆಲವೇ ದಿನಗಳ ಹಿಂದೆ ಕಣ್ಣು ಬಿಟ್ಟಿದ್ದ ಹೂಕುಟಿಕದ ಪುಟ್ಟ ಮರಿಯೊಂದು ಎಲೆಮರೆಯಲ್ಲಿದ್ದ ಗೂಡಿನೊಳಗಿನಿಂದ ತಲೆಯನ್ನಷ್ಟೇ ಹೊರಹಾಕಿ ಇನ್ನಿಲ್ಲದ ಕುತೂಹಲದಿಂದ ಹೊರಗಿನ ಪ್ರಪಂಚ ನೋಡ್ತಿತ್ತು. ಗೊಂಚಲು ಗೊಂಚಲಾಗಿ ಹೂಬಿಟ್ಟ ಪಾರಿಜಾತ ಮರದ ರಂಧ್ರದ ಅಂಚಿನಲ್ಲಿ ಕುಳಿತು ಮೆಲ್ಲನೆ ಬಗ್ಗಿ ನೋಡಿದಾಗ ಅದಕ್ಕೆ ಕಂಡದ್ದು ಇಳಿ ಸಂಜೆಯ ಹೊಂಬಿಸಿಲು, ಹಸಿರು ಹಾಸು, ಬಣ್ಣ ಬಣ್ಣದ ಹೂಗಳ ತೀರಾ ಹೊಸ ಪ್ರಪಂಚ. ಯಾವುದೊಂದು ಅರ್ಥವಾಗದೆ ಎಲ್ಲವನ್ನು ಪಿಳಪಿಳನೆ ಕಣ್ಣು ಬಿಟ್ಟು ನೋಡುತ್ತಾ ಕುಳಿತ ಪುಟ್ಟ ಮರಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿತ್ತು. ಅನತಿ ದೂರದಲ್ಲಿಯೇ ಕುಳಿತು ಗೂಡಿನತ್ತಲೇ ನೋಡ್ತಾ ಕುಳಿತ ಅವಳನ್ನು ನೋಡಿ ಗಾಬರಿಯಾಗಿರಬೇಕು. ಮನುಷ್ಯ ತೀರ ಅಪಾಯಕಾರಿ ಎಂದು ಅಮ್ಮ ಹೇಳಿದ ಮಾತು ಎಚ್ಚರಿಕೆಯ ಗಂಟೆಯಾಗಿ ಬಾರಿಸಿರಬೇಕು. ಸದ್ದಿಲ್ಲದೆ ಗೂಡೊಳಗೆ ತೂರಿದ ಮರಿ ಮೂಲೆಯಲ್ಲಿ ಮುದುಡಿ ಕುಳಿತು ಅಮ್ಮನಿಗಾಗಿ ಕಾಯಿತು. ಅಮ್ಮ ಬಂದ ಕೂಡಲೇ ತನ್ನ ಕಿಚಪಿಚ ಭಾಷೆಯಲ್ಲಿ ವರದಿಯನ್ನೊಪ್ಪಿಸಿತು. ಗಾಬರಿಗೊಂಡ ಅಮ್ಮ ಎಚ್ಚರಿಕೆಯಿಂದ ಗೂಡಿನ ಹೊರಗೆ ತಲೆ ಹಾಕಿ ಒಂದೇ ಕ್ಷಣದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಡ ಮಾಡದೆ ಗೂಡಿನಿಂದ ಹಾರಿತು. ಮತ್ತೆ ಕೆಲವೇ ನಿಮಿಷಗಳಲ್ಲಿ ಹಿಂತಿರುಗಿ ಬಂದು ಪುಟ್ಟ ಪುಟ್ಟ ಹಣ್ಣುಗಳನ್ನು ಕೊಕ್ಕಿನಲ್ಲಿ ಹಿಡಿದು ಗೂಡಿನ ಅಂಚಿನಲ್ಲಿ ನಿಂತು ಮರಿಯನ್ನು ಕರೆಯಿತು. ಹೆದರಿಕೆಯಿಂದಲೇ ತಲೆ ಹೊರಗೆ ಹಾಕಿದ ಮರಿಗೆ ನಿಧಾನವಾಗಿ ಗುಟು ಕುಣಿಸಿ ಮರಿಯೊಂದಿಗೆ ಗೂಡಿನೊಳಗೆ ಮಾಯವಾಯಿತು. ಮತ್ತೆ ಹೊರಬರಲೇ ಇಲ್ಲ. ಅದಾಗಲೇ ಅಲ್ಲಿ ಹೊಂಬಿಸಿಲು ಮಾಯವಾಗಿ ಸಂಜೆ ಕತ್ತಲು ಮೆಲ್ಲ ಮೆಲ್ಲನೆ ಕಾಲಿರಿಸುತ್ತಿತ್ತು. ಲಾವಣ್ಯ ಯಾವಾಗ ಊರಿಗೆ ಬಂದ್ರೂ ಹಾಗೆ ಹೂಬಿಟ್ಟ ಮರದತ್ತಲೋ, ತುಂಬಿ ಹರಿಯುವ ನದಿಯತ್ತಲೋ, ದೂರದ ಬೆಟ್ಟದಂಚಿನಲ್ಲಿ ಮುಳುಗುತ್ತಿರುವ ಸೂರ್ಯನನ್ನು ನೋಡುತ್ತಲೋ, ಒಟ್ಟಾರೆ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಗಂಟೆಗಟ್ಟಲೆ ಕುಳಿತು ಬಿಡ್ತಿದ್ಲು. ವಾಸ್ತವವೆಂದರೆ ಸೂರ್ಯ ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ. ಸೂರ್ಯನ ಸುತ್ತ ಭೂಮಿ ಚಲಿಸುತ್ತದೆ ಅಷ್ಟೆ. ಭೂಮಿ ಮೇಲೆ ಬದುಕೋ ನಾವು ಭೂಮಿಯ ಚಲನೆಯನ್ನೇ ಮರೆತು ಸೂರ್ಯ ಹುಟ್ಟಿದ, ಸೂರ್ಯ ಮುಳುಗಿದ ಎನ್ನುತ್ತೇವೆ ಅಂದ್ಕೊಂಡ್ಲು. ಅವಳು ತವರಿಗೆಂದು ಬರುತ್ತಿದ್ದುದು 2 ಅಥವಾ 3 ವರ್ಷಗಳಿಗೊಮ್ಮೆ. ಎಷ್ಟೇ ಆಧುನಿಕತೆಯ ಬೆರಗಿನ ಮರುಳಾದ್ರೂ ತನ್ನ ಊರಿನ ಪ್ರಕೃತಿ ಬದಲಾಗಿಲ್ಲ ಮತ್ತು ಎಂದಿಗೂ ಬದಲಾಗುವುದೂ ಇಲ್ಲ ಎಂದು ಅವಳಿಗೆ ಅನ್ನಿಸ್ತಿತ್ತು. ಅದಕ್ಕೆ ಅವಳು ಕನಿಷ್ಠ ವಾರವಾದರೂ ಇದ್ದು ಬರುವ ಹಾಗೆ ಪೂರ್ವ ಸಿದ್ಧತೆ ಮಾಡಿಕೊಂಡೆ ಊರಿಗೆ ಹೊರಟಿದ್ಲು. ನಗರದ ಜಂಜಡ ಯಾಂತ್ರಿಕ ಬದುಕು ಏಕತಾನತೆಗಳನ್ನೆಲ್ಲ ಕಳೆದುಕೊಂಡು ಮತ್ತೆ ಇಲ್ಲಿಂದ ಹೊರಡುವಾಗ ಅವಳ ಎದೆಯಲ್ಲಿ ಹೊಸ ಉಲ್ಲಾಸ ತುಂಬಿಕೊಂಡಿರ್ತಿತ್ತು. ಲಾವಣ್ಯ ಎಂಬ ಅಮ್ಮನ ಕೂಗಿಗೆ ಎಚ್ಚೆತ್ತು ಎದ್ದು ಮನೆಯೊಳಗೆ ಹೊರಟ್ಲು. ಎಲ್ಲರಿಗೂ ಕಾಫಿ ಹಂಚುತ್ತಿದ್ದ ಸವಿತಕ್ಕ ಅವಳ ಮುಂದೆ ಕಾಫಿ ಲೋಟವನ್ನಿರಿಸಿ, ಅದ್ಯಾಕೆ ಹಾಗೆ ಸಪ್ಗಿದ್ದಿ? ಯಾವ ಪೇಷಂಟ್ಗೆ ಹಾರ್ಟ್ ಟ್ರಬಲ್ ಬಂದಿತ್ತೋ ಏನೋ, ಭಾವ ನಾಳೆ ಖಂಡಿತ ಬರ್ತಾರೆ ಬಿಡೆ ಎಂದು ಕೀಟಲೆ ಮಾಡಿದ್ಲು. ಸವಿತಕ್ಕ ಯಾವಾಗ್ಲೂ ಹಾಗೆ ಏನಾದ್ರೊಂದು ಮಾತಾಡೋದು, ಎಲ್ರನ್ನ ನಗ್ಸೋದು. ಹೀಗೆ ಅವಳ ಜೊತೆ ಶೈಲಕ್ಕ, ಸರೋಜಕ್ಕ, ಭಾವಂದಿರು, ಅವರ ಮಕ್ಕಳು ಎಲ್ರೂ ಸೇರ್ಕೊಂಡು ಮಾತಿಗೆ ಮಾತು ಬೆಸೆದು ಲಾವಣ್ಯಾಳ ಕೆನ್ನೆ ಕೆಂಪಾಗುವಂತೆ ಮಾಡಿದ್ರು. ಸವಿತಕ್ಕಳಂತೂ ಮೊದಲಿನಿಂದಲೂ ಹಾಗೆ. ಕೊನೆಯ ತಂಗಿ ಲಾವಣ್ಯ ಅಂದರೆ ಪ್ರಾಣ ಬಿಡುವಷ್ಟು ಪ್ರೀತಿ. ಅವಳು ಅಮ್ಮನ ಮಡಿಲಿನಲ್ಲಿ ಬೆಳೆದುದಕ್ಕಿಂತಲೂ ಅಕ್ಕನ ಮಡಿಲಿನಲ್ಲೇ ಬೆಳೆದದ್ದು ಹೆಚ್ಚು. ಲಾವಣ್ಯಾಳಿಗೆ ತನ್ನ ಪ್ರೀತಿಯನ್ನು ಧಾರೆ ಎರೆಯುವುದರ ಮೂಲಕ ಹೆಣ್ಣು ಮಕ್ಕಳಿಲ್ಲದಿದ್ದ ಕೊರಗನ್ನು ಸವಿತಕ್ಕ ತುಂಬಿಕೊಂಡಿದ್ಲು. ಯಾರಾದ್ರೂ ಹಾಗೆ ಆಡಿ ತೋರಿಸಿದ್ರಂತೂ ಸವಿತಕ್ಕಳ ಎದೆ ತುಂಬಿರ್ತಿತ್ತು. ಎಲ್ಲ ಹೆಣ್ಮಕ್ಳು, ಅಳಿಯಂದಿರು, ಮೊಮ್ಮಕ್ಕಳು ಬಂದಿದ್ದುದರಿಂದ ಮನೆ ಮದುವೆ ಮನೆ ಎಂಬಂತೆ ಭಾಸವಾಗ್ತಿತ್ತು. ಅಮ್ಮನ ಮನೆಗೆ ಬಂದ ಹೆಣ್ಮಕ್ಳು
ಪುಟ್ಟ ಮಕ್ಕಳಂತಾಗಿದ್ರೆ ಮೊಮ್ಮಕ್ಕಳಂತೂ ರೆಕ್ಕೆ ಬಂದ ಹಕ್ಕಿಗಳಂತಾಗಿದ್ರು. ನಡುಮನೆಯಲ್ಲಿ ಹಾಕಿದ್ದ ದೊಡ್ಡ ಸೋಫಾದಲ್ಲಿ ಕುಳಿತು ತುಂಬಿದ ಮನೆಯ ಸಂಭ್ರಮವನ್ನು ಶಾರದಮ್ಮ ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ತಿದ್ರು. ಕಾಫಿ ಕುಡಿದು ಮುಗಿಸಿದ ಲಾವಣ್ಯ ಬಂದು ಅಮ್ಮನ ತೊಡೆಯ ಮೇಲೆ ತಲೆಯಿಟ್ಟು ಹಾಗೆ ಕಣ್ಣು ಮುಚ್ಕೊಂಡ್ಳು. ಅಮ್ಮನ ತೊಡೆಯ ಮೇಲೆ ಹೀಗೆ ಪುಟ್ಟ ಮಗುವಿನಂತೆ ಮಲಗಿ ಅದ್ಯಾವ ಕಾಲವಾಗಿತ್ತೋ ಏನೋ. ಲಾವಣ್ಯಳ ಮನಸ್ಸು ತುಂಬಿ ಬಂತು. ಎಲ್ರೂ ತಮ್ಮದೇ ಆದ ಸಂಭ್ರಮದಲ್ಲಿ ಮುಳುಗಿದ್ದಾಗ ಯಾರೋ ಗೇಟು ತೆರೆದ ಸದ್ದಾಯಿತು. ಲಾವಣ್ಯಾಳೆ ಎದ್ದು ಹೋಗಿ ಬಾಗಿಲು ತೆರೆದಳು. ಎದುರಲ್ಲಿ ವಾಸು ದೊಡ್ಡಪ್ಪ ನಿಂತಿದ್ರು. ಒಂದು ಕ್ಷಣ ಅವಳಿಗೆ ಗುರುತೇ ಹತ್ಲಿಲ್ಲ. ಅಷ್ಟು ಬದಲಾಗ್ಬಿಟ್ಟಿದ್ರು ದೊಡ್ಡಪ್ಪ. ಬನ್ನಿ ದೊಡ್ಡಪ್ಪ ಎಂದು ಲಾವಣ್ಯ ಒಳಮನೆಯತ್ತ ಬರುತ್ತಲೇ, ಅಮ್ಮ ತಮ್ಮ ಕಣ್ಸನ್ನೆಯಿಂದ ಅವನನ್ನು ಕರಿಬೇಡ, ಅಲ್ಲಿಂದ ಹಾಗೆ ಕಳಿಸು ಎಂದು ಸೂಚಿಸುತ್ತಿದ್ದರು. ಮನೆಯ ತುದಿ ಬಾಗಿಲಿನಲ್ಲಿ ನಿಂತ ನೆಂಟರನ್ನು ಹಾಗೆ ಕಳುಹಿಸುವುದು ಸಭ್ಯತೆಯ ಲಕ್ಷಣವಲ್ಲ ಎಂಬ ಭಾವ ತುಂಬಿಕೊಂಡ ಲಾವಣ್ಯಳ ಮನಸ್ಸಿಗೆ ಕಸಿವಿಸಿಯಾಯಿತು. ಅಷ್ಟರಲ್ಲಿ ವಾಸು ದೊಡ್ಡಪ್ಪನೇ ತಮ್ಮ ಗೊಗ್ಗುರು ಧ್ವನಿಯಲ್ಲಿ ಮಾತನಾಡತೊಡಗಿದರು. ಯಾರು ಲಾವಣ್ಯ ಅಲ್ವೇನೋ? ಮಹಾಲಕ್ಷ್ಮಿನ ಕಣ್ಣೆದುರಲ್ಲಿ ಕಂಡಂಗಾತು ಅಂದ್ರು. ಮರುಕ್ಷಣ ತಮ್ಮ ಹೆಗಲ ಮೇಲಿದ್ದ ಹರಿದ ಬಟ್ಟೆಯ ತುದಿಯನ್ನು ಕಣ್ಣಿಗೊತ್ತಿಕೊಂಡು, ನಿಮ್ಮ ದೊಡ್ಡಮ್ಮ ಸಂಜೆ ಹೋಗ್ಬಿಟ್ಲಮ್ಮ, ಹೇಳಿ ಕಳ್ಸೋಣ ಅಂದ್ರೆ ಸುಬ್ರಾಯ ಎಲ್ಲಿದ್ದಾನೋ, ಯಾವಾಗ ಬರ್ತಾನೋ ಗೊತ್ತಿಲ್ಲ, ಸುದ್ದಿ ಮುಟ್ಟಿಸುವಂತ ಬಂದೆ ಅಷ್ಟೇಯ, ನಾವೀಗ ಒಳಗೆ ಬರುವ ಹಾಗಿಲ್ಲಮ್ಮ ಅಂತ ಹೇಳಿ ತನ್ನ ಎಡಗಾಲನ್ನ ಎತ್ತಿಡಲಾರ್ದೆ ಎತ್ತಿಡ್ತಾ ಕೆಮ್ಮುತ್ತಾ ನಿಧಾನವಾಗಿ ನಡೆಯುತ್ತಾ ಕತ್ತಲಲ್ಲಿ ಕತ್ತಲಾಗಿ ಮಳೆಯಾದ. ಬಾಗಿಲು ಹಾಕಿ ಬಂದ ಲಾವಣ್ಯ ಬಾಯಿ ಬಿಡುವ ಮುನ್ನವೇ ಆಕೆಯ ತಾಯಿ ಶಾರದಮ್ಮ ಬಾಯಿ ಬಿಟ್ರು. ಹೆಂಡ್ತಿ ಸತ್ತೋದ್ಲು ಅಂತ ಹೇಳಲಿಕ್ಕೆ ಬಂದಿದ್ನೇನೋ ಅವ, ಒಳ್ಳೇದೇ ಆಯಿತು, ಅವನ ವಂಶ ನಾಶವಾಗ ಎಂದು ಇಡೀ ಶಾಪ ಹಾಕಿದ್ಲು. ತಾಯಿಯ ವರ್ತನೆ ಲಾವಣ್ಯಳಿಗೆ ತುಂಬ ಕೆಡುಕೆನಿಸಿತು. ಅವಳ ಮುಖಭಾವ ಓದಿದವಳಂತೆ ಸವಿತಕ್ಕ, ನಿಂಗೆ ಗೊತ್ತಿಲ್ಲದ್ದು ಯಾವುದಿದೆ, ನಮಗೆ ಕಡಿಮೆ ಕಷ್ಟ ಕೊಟ್ಟನೇನೋ ಅವ, ಅವನ ಹತ್ರ ಮಾತನಾಡೋದಿರ್ಲಿ, ಅವನ ಮುಖ ನೋಡೋಕು ನನ್ಗಿಷ್ಟ ಇಲ್ಲ ಅಂದ್ಲು. ಎರಡನೇ ಅಕ್ಕ ಶೈಲಾ, ದೊಡ್ಡಪ್ಪ ಅಂತ ಹೇಳ್ಕೊಂಡು ಹಲ್ಲು ಕಿಸ್ಕೊಂಡ್ ಬಂದಿದ್ದಾನೆ, ನಾಚಿಕೆ ಇಲ್ದೆ. ಅವನು ಅಪ್ಪಂಗೆ ಮಾಡಿದ ಅವಮಾನ ಇನ್ನೂ ಎದೆಯಲ್ಲಿ ಉರಿತಿದೆ ಎಂದು ಅವಾಚ್ಯ ಶಬ್ದಗಳಿಂದ ಒಯ್ದಳು. ಮೂರನೇ ಅಕ್ಕ ಸರೋಜ, ನಮ್ಮ ಆಸ್ತಿನೆಲ್ಲ ನುಂಗಿ ನೀರ್ ಕುಡ್ದ, ದೇವರು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟ ಎಂದು ತನ್ನದನ್ನು ಸೇರ್ಸಿದ್ಲು. ಹೆಡೆ ತುಳಿಸ್ಕೊಂಡ 7 ಹೆಡೆಯ ಸರ್ಪದಂತೆ ಬುಸುಗುಡುತ್ತಿದ್ದ ಅಣ್ಣ ಅಪ್ಪಂಗೆ ಅವಮಾನ ಮಾಡಿದಂಗೆಲ್ಲ ಭಿಕ್ಷೆ ಭಿಕ್ಷೆ ಬೇಡ್ಬೇಕು, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಬೈತಿದ್ದ. ಸೇಡು ತೀರಿಸಿಕೊಳ್ಳುವ ಪ್ರವೃತ್ತಿ ಇಂದು ನೆನ್ನೆಯದಲ್ಲ, ಅದು ಮನುಷ್ಯನಲ್ಲಿ ಅಡಕವಾಗಿರುವ ರಕ್ತದ ಗುಣ, ಹಿಂಸೆಯ ಹಾಗೆ ನೆತ್ತರಿನಲ್ಲಿ ಬೆರೆತು ಹೋದ ಮೂಲ ಪ್ರವೃತ್ತಿ ಅದು. ಮಕ್ಕಳಲ್ಲಿ ಒಬ್ಬ ಇನ್ನೊಬ್ಬನಿಗೆ ಒಂದೇಟ್ ಕೊಟ್ರೆ ಇನ್ನೊಬ್ಬ ಕೂಡ ತನ್ನನ್ನು ಹೊಡೆದವನಿಗೆ ಅಷ್ಟೇ ಬಲವಾದ ಏಟನ್ನು ಅವನು ಕೊಟ್ಟ ಜಾಗಕ್ಕೆ ಮರಳಿ ಕೊಡ್ತಾನೆ. ಕೆಲವರಲ್ಲಿ ಬೆಳೆದು ದೊಡ್ಡವರಾದ ಮೇಲೂ ಸೇಡಿನ ಪ್ರವೃತ್ತಿ ಉಳಿದು ಬಿಡುತ್ತೆ. ಸಾಮಾನ್ಯವಾಗಿ 90% ಜನರಲ್ಲಿ ಅಂಥ ಪ್ರವೃತ್ತಿ ಇರುವುದರಿಂದಲೇ ಕ್ಷಮೆ ಎಂಬ ಪರಿಕಲ್ಪನೆಗೆ ಬೆಲೆ ಬಂದಿರುವುದು. ಇವರಿಗೆಲ್ಲ ಏನಾಗಿದೆ ಎಂಬುದನ್ನು ಅರಿಯದವಳೇನಾಗಿರಲಿಲ್ಲ ಲಾವಣ್ಯ. ಕಡು ಕಷ್ಟದ ದಿನಗಳಲ್ಲಿ ಬಡತನದಲ್ಲಿ ಈ ಮನೆಯ ಮಗಳೊಬ್ಬಳು ಡಾಕ್ಟರ್ ಆಗುತ್ತಾಳೆ ಎಂಬುದು ನಂಬುವುದಕ್ಕೆ ಅಸಾಧ್ಯವಾದ ಕುಟುಂಬದಿಂದ ಆಕೆ ಬಂದಿದ್ಲು. ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ದೂರದ ಪ್ರಯಾಣದಿಂದ ಬಂದಿದಿ, ಊಟ ಮಾಡಿ ಮಲ್ಗು, ಬೆಳಗ್ಗೆ ಮಾತಾಡೋಣ ಅಂತ ಅಣ್ಣ ಹೇಳಿ ಹೊರಟೋದ. ಲಾವಣ್ಯಳ ಗಂಟಲಲ್ಲಿ ಯಾಕೋ ಅನ್ನ ಇಳೀಲಿಲ್ಲ. ಶಾಸ್ತ್ರಕ್ಕೆ ಉಂಡೆದ್ದು ಕೈ ತೊಳೆದುಕೊಂಡು ಅಟ್ಟದ ಮೇಲಿನ ರೂಮ್ನಲ್ಲಿ ಅಡ್ಡಾದಳು. ಕೆಳಗೆ ಅಕ್ಕಂದಿರ ಮಾತುಕತೆ ಇನ್ನೂ ಮುಗ್ದಿರಲಿಲ್ಲ. ಮಾಡಿನ ಜಂತಿಯನ್ನೇ ನೋಡುತ್ತಾ ಮಲಗಿದ್ದವಳಿಗೆ ನಿದ್ರೆ ಹತ್ಲಿಲ್ಲ. ಅವಳ ಮನಸ್ಸಿನ ತುಂಬ ಕಾಲೆಳೆಯುತ್ತಾ ನಿಧಾನವಾಗಿ ನಡೆದು ಕತ್ತಲು ಸೇರಿದ ದೊಡ್ಡಪ್ಪನ ಆಕೃತಿಯೇ ತುಂಬಿಕೊಂಡಿತ್ತು. ಅಮ್ಮ ಆಗಾಗ ಹೇಳುತ್ತಲೇ ಇದ್ದ ಮಾತುಗಳು ಮನಪಟಲದ ಮೇಲೆ ಒಂದೊಂದಾಗಿ ಮೂಡತೊಡಗಿದ್ವು. ಅಮ್ಮ ಹೇಳೋದು ಆ ಕ್ಷಣ ನೆನಪಿಗೆ ಬಂದ ಕೆಲವೇ ಸಂಗತಿಗಳಾದ್ರೂ ಅದು 1000 ಪುಟಗಳ ಸಾಹಿತ್ಯದಂತೆ ಕಣ್ಣೆದುರೇ ಆಗಾಗ ತೆರೆದುಕೊಳ್ತಿತ್ತು. ದೊಡ್ಡಪ್ಪನೆಂದರೆ ಅವನೇನು ತಂದೆಯ ಕಾಸ ಅಣ್ಣನಾಗಿರಲಿಲ್ಲ. ಇವಳ ತಂದೆಯು ಅವನು ಅಣ್ಣ ತಮ್ಮಂದಿರ ಮಕ್ಕಳಾಗಿದ್ದರು. ಆ ಮನೆಗೆ ಲಾವಣ್ಯಳ ತಾತನೇ ಹಿರಿಮಗ. ಎರಡನೆಯವನು ಗಣು ತಾತ, ಹುಟ್ಟುತ್ತಲೇ ಕಾಯಿಲೆಯ ಮನುಷ್ಯ.
ಮೂರನೆಯವನೇ ವಾಸುದೊಡ್ಡಪ್ಪನ ಅಪ್ಪ ರಾಘು ತಾತ. ಅವನಿಗೆ ವಾಸುದೊಡ್ಡಪ್ಪನು ಸೇರಿದಂತೆ 4 ಗಂಡ್ಮಕ್ಳು, 2 ಹೆಣ್ಮಕ್ಳು. 4ನೆಯ ತಾತ ಬಾಲಚಂದ್ರ ಇಂಜಿನಿಯರ್ ಆಗಿ ಮುಂಬೈ ಸೇರಿ ಆ ಕಾಲದಲ್ಲೇ ಅಂತರ್ಜಾತಿ ವಿವಾಹ ಮಾಡಿಕೊಂಡು ಈ ಮನೆ ಸಂಬಂಧವನ್ನು ತಾವಾಗಿಯೇ ಕಡಿದುಕೊಂಡ್ಬಿಟ್ಟಿದ್ದ. ಅಪ್ಪ ವಯಸ್ಸಿಗೆ ಬರುವ ಮುನ್ನವೇ ಅಜ್ಜಿ ತಾತ 2 ಸತ್ ಹೋದ್ರಂತೆ. ಮನೆಯಲ್ಲಿ ರಾಘು ತಾತನದೇ ಯಜಮಾನಿಕೆ. 4 ಜನ ಗಂಡ್ಮಕ್ಳು ಬೇರೆ. ಸಾಕಷ್ಟು ಆಸ್ತಿ ಇತ್ತು. 10 ಎಕರೆ ಹೊಲ, ಗದ್ದೆ, ತೋಟ ಎಲ್ಲವೂ ಇದ್ದವು. ಅಪ್ಪ ವಯಸ್ಸಿಗೆ ಬರುವ ಕಾಲಕ್ಕೆ ಎಲ್ಲವೂ ತನ್ನ ಸಂಪಾದನೆಯಂತಲೂ ತನ್ನ ಅಣ್ಣ ಯಾವಾಗ್ಲೂ ಎಲೆ ತಿರುವುತ್ತಾ ಕಾಲ ಕಳೆದವನೆಂತಲೂ ತಾರತಮ್ಯ ಮಾಡಿ ಉಪಾಯವಾಗಿ ಅವನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟ. ಜೀವನೋಪಾಯಕ್ಕೆ ಕೂಲಿ ನಾಲಿ ಮಾಡಿ 2 ಹಸು ಕಟ್ಕೊಂಡು ಮುಂದೆ ಬಂದ ಅಪ್ಪನಿಗೆ ಒಳ್ಳೆಯ ಮನೆತನದ ಹೆಣ್ಣು ಸಿಕ್ಕ ಮೇಲೆ ತಾನು ಒಬ್ಬ ಮನುಷ್ಯನಾದ. ಗಂಡ ಹೆಂಡತಿ 2 ದುಡಿದು 4 ಎಕರೆ ಹೊಲ ಗದ್ದೆ ಅಂತ ಮಾಡ್ಕೊಂಡ್ರು. ಹೀಗೆ ಸ್ವಂತ ದುಡಿಮೆಯಿಂದಲೇ ಮುಂದೆ ಬಂದ ಅಪ್ಪ ಆ ಕಾಲಕ್ಕೆ ಈ 16 ಅಂಕಣದ ಮನೆ ಕಟ್ಬಿಟ್ಟ. ಇದೆಲ್ಲವೂ ರಾಘು ತಾತನಿಗೂ ಅವನ 4 ಜನ ಮಕ್ಕಳಿಗೂ ಕಣ್ಣು ಕಿಸಿದಿತ್ತು. ತನ್ನ ಅಪ್ಪ ಹಾಗೂ ವಾಸು ದೊಡ್ಡಪ್ಪನು ಹೆಚ್ಚು ಕಡಿಮೆ ಒಂದೇ ವಾರಿಗೆಯವರಾಗಿದ್ದರು. ಅಪ್ಪ ಬದುಕಿನಲ್ಲಿ ಏನೇ ಉನ್ನತಿ ಸಾಧಿಸಿದ್ರೂ ವಾಸು ದೊಡ್ಡಪ್ಪ ಕರುಬುತ್ತಿದ್ದ. ಆಗಿನ ದಿನಗಳಲ್ಲಿ ರಾಜಕೀಯ ಪಕ್ಷ ಅಂತೆಲ್ಲ ಓಡಾಡುತ್ತಾ ತನ್ನದೇ ಆದ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದ. ವಾಸು ದೊಡ್ಡಪ್ಪ ಸಂದರ್ಭ ಸಿಕ್ಕಾಗ್ಲೆಲ್ಲ ಅಪ್ಪನಿಗೆ ತೊಂದರೆ ಕೊಡ್ತಿದ್ದ. ಅಪ್ಪನಿಗೆ ಸಾಲಾಗಿ 3 ಹೆಣ್ಣು ಮಕ್ಕಳು ಆದಾಗ ಲೇವಡಿಯಾಡಿದ್ದ. ಅದೇ ಕಾಲಕ್ಕೆ ವಾಸು ದೊಡ್ಡಪ್ಪನಿಗೆ ಆರತಿಗೊಬ್ಬ ಮಗ, ಕೀರತಿಗೊಬ್ಬ ಮಗಳು ಎಂಬಂತೆ 1 ಗಂಡು 1 ಹೆಣ್ಣು ಇಬ್ರೆ. ಅಪ್ಪ ಊರಿನಲ್ಲಿ ಯಾರ ತಂಟೆಗೂ ಹೋಗದೆ, ಯಾರನ್ನು ಹೆಚ್ಚು ಹಚ್ಚಿಕೊಳ್ಳದೆ ತನ್ನ ಪಾಡಿಗೆ ತಾನು ಇರ್ತಿದ್ದ. ಆತನಿಗೆ 3 ಹೊತ್ತು ಹೊಲ ಗದ್ದೆಯದೇ ಚಿಂತೆ, ದುಡಿಮೆಯದೇ ಚಿಂತೆ. ಒಮ್ಮೆ ಒಳ್ಳೆ ಫಸಲು ಬಂದಿದ್ದಾಗ ಸಹಿಸಲಾಗದ ಇದೇ ವಾಸು ದೊಡ್ಡಪ್ಪ ತನ್ನ ಪುಂಡು ದನಗಳನ್ನು ಬಿಟ್ಟು ರಾತ್ರಿ ಇಡೀ ಮೇಯಿಸ್ಬಿಟ್ಟಿದ್ದ. ರಾಜಕೀಯ ಬಲ, ಧನಬಲ ಇರುವ ಅವನೆದುರು ಅಪ್ಪ ಏನೂ ಮಾಡುವಂತಿರ್ಲಿಲ್ಲ. ನಾನೇ ದನ ಬಿಟ್ಟು ಮೇಯಿಸಿರೋದು, ಅದೇನ್ ಮಾಡ್ತೀಯೋ ಮಾಡ್ ಹೋಗು ಅಂತ ಎದುರೇ ಹೇಳಿ ಹೋಗಿದ್ದ.